ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಕಲ್ಯಾಣ ಯಾರು ಮಾಡಿಸ್ತಾ ಇದ್ದಾರೆ? ಇನ್ಯಾರು? ನಾನು ನನ್ನ ತಂಗಿ ನೈನಿ. ವೆರಿ ಗುಡ್. ಸುಮನಾ, ಅವರಿಬ್ರು ಕುತ್ತಿಗೆಗೆ ತುಳಸಿ ಹಾರ ಹಾಕು. ದೇವ್ರಿಗೆ ಹಾಕ್ತೀರಾ ಅನ್ಕೊಂಡೆ ಅತ್ತೆ. ಕಲ್ಯಾಣ ಮಾಡ್ಸಕ್ ಹೊರಟಿರೋ ಪ್ರತಿಯೊಬ್ರು ಕುತ್ತಿಗೆಗೂ ಹಾರ ಹಾಕಿದ್ರೆ ಮನಸ್ಸು ಚಂಚಲವಾಗದೆ ಕಲ್ಯಾಣೋತ್ಸವವನ್ನ ನಿರ್ವಿಘ್ನವಾಗಿ ಮಾಡಿಸ್ತಾರೆ. ಓ ಹಾಗಾ? ಸರಿ ಅತ್ತೆ, ಹಾಕ್ತೀನಿ. ಪೂಜೆ ಪೂರ್ತಿ ಆಗೋ ಸಮಯಕ್ಕೆ ತನ್ನ ಕುತ್ತಿಗೆಗೆ ತಾಕ್ತಾ ಇರೋ ಈ ಸಲ್ಫರ್ ಮಸ್ಟರ್ಡ್ ಗ್ಯಾಸ್ ಸ್ಪ್ರೇ ಮಾಡಿರೋ ತುಳಸಿ ಹಾರ ನಯನಿಗೆ ಸುಸ್ತಾಗೋ ಹಾಗೆ ಮಾಡಿ ಶಾಶ್ವತವಾಗಿ ಕಣ್ಮುಚ್ಚೋ ಹಾಗೆ ಮಾಡುತ್ತೆ. ಆಹಾ, ಸರಸ್ವತಿ ತರ ಎಷ್ಟು ಕಳೆ ಇದೆಯಮ್ಮ ನಿಮಗೆ. ಈಗ ಹಾಗನ್ಸುತ್ತೆ, ಸ್ವಲ್ಪ ಹೊತ್ತಲ್ಲಿ ಎಲ್ಲ ಚೇಂಜ್ ಆಗತ್ತೆ. ಮೊದಲು ಶ್ರೀರಾಮನವಮಿ ವೈಶಿಷ್ಟ್ಯತೆ ಹೇಳಿ ಕಲ್ಯಾಣೋತ್ಸವನ ಶುರು ಮಾಡೋಣ. ನಿಮ್ಮಿಷ್ಟ, ಮುಂದುವರಿಸಿ ಅತ್ಗೆ. ದಶಾವತಾರದಲ್ಲಿ 7ನೇ ಅವತಾರಕ್ಕೆ ಅತ್ತೆ ಥರ ಇರೋ ರಾವಣಾಸುರನ ಏಯ್, ಮಧ್ಯದಲ್ಲಿ ನನ್ನ ಯಾಕೆ ಹೇಳಿತೀಯಾ? ತಮಾಷೆಗತ್ತೆ. ನಾಲ್ಗೆ ಕತ್ತರಿಸ್ತೀನಿ. ನೋ ಥ್ಯಾಂಕ್ಸ್. 10 ತಲೆ ಇರೋ ರಾವಣಾಸುರನ ಸಂಹರಿಸ್ಬೇಕು ಅಂತ ಶ್ರೀರಾಮಚಂದ್ರ ವಸಂತ ಋತುವಲ್ಲಿ ಚೈತ್ರ ಶುದ್ಧ ನವಮಿ ಗುರುವಾರದ ದಿನ ನೈನಿ, ಗುರುವಾರನ ಶುಕ್ರವಾರನ? ಶುಕ್ರವಾರನೇ ಅಕ್ಕ. ಅಂದ್ರೆ ಲಕ್ಷ್ಮೀ ವಾರ, ಅವನ್ ಹೆಂಡತಿ ದಿನಾನೇ ಅಂತ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿಯಲ್ಲಿ ಮಧ್ಯಾಹ್ನ 12 ಗಂಟೆಗೆ ಜನ್ಮ ತಾಳಿದ್ರು. ಇವತ್ತೇ ಸೀತಾರಾಮ ಕಲ್ಯಾಣ ಮಾಡಿಸಿದ್ರೆ ಸಕಲ ಸೌಭಾಗ್ಯ ಕೂಡ್ ಬರುತ್ತೆ, ಅಷ್ಟೈಶ್ವರ್ಯನೂ ಪ್ರಾಪ್ತಿಯಾಗತ್ತೆ. ನಿನ್ಗೆ ಅಶುಭನೇ ಕಣೆ ನಾದ್ನಿ. ನೀನ್ ಸತ್ತೋದ್ರೆ ಈ ಆಸ್ತಿ ಎಲ್ಲ ನಮ್ಮ ಮಾಮ್ ಕೈವಶ ಆಗಿ ಶ್ರೀಮಂತರಾಗ್ತೀವಿ. ರಾವಣನ ಸಂಹರಿಸಿ ಧರ್ಮನ ಕಾಪಾಡಿದ್ರು. ಮಾನವರು ಹೇಗಿರಬೇಕು, ಸಂಬಂಧಗಳನ್ನ ಹೇಗ್ ಗೌರವಿಸ್ಬೇಕು, ಹೇಗ್ ಕಾಪಾಡ್ಕೋಬೇಕು ಅಂತ ಆಚರಣೆ ಮಾಡಿ ತೋರಿಸಿದ್ದಾರೆ ಆ ಶ್ರೀರಾಮಚಂದ್ರ ಸ್ವಾಮಿ. ನಿಂತರನೇ ಬ್ರೋ. ಹೌದು, ನೈನಿ ಅದ್ಗೆ ನನ್ನ ದೃಷ್ಟಿಲಿ ಸೀತಾ ಮಾತನೆ. ನಾನೇನ್ ದೇವ್ರಲ್ಲ, ಆದ್ರೆ 7 ಜನ್ಮಕ್ಕೂ ನೈನಿ ಗಂಡ ಅಂತ ಹೇಳ್ಕೊಳ್ಳೋದಕ್ಕೆ ನಾನು ಹಿಂಜರಿಯೋದಿಲ್ಲ. ರಾಮನಾಮವೇ ಮೂಲ ಮಂತ್ರ ಮಾತೆ.
ಯಾವ ಮಂತ್ರ ಹೇಳಿದ್ರು ಅದಕ್ ಮುಂಚೆ ಓಂ ಅಂತ ಅದಾದ್ಮೇಲೆ ನಮಃ ಅಂತ ಖಂಡಿತ ಹೇಳ್ಬೇಕು. ಆದ್ರೆ ರಾಮನಾಮಕ್ಕೆ ರಾಮ ಅನ್ನೋ ಮಂತ್ರಕ್ಕೆ ಇದ್ಯಾವುದೂ ಹೇಳೋದ್ ಬೇಕಾಗಿಲ್ಲ. ಶಿವಾಯ ಓಂ ನಮಃ ಶಿವಾಯ ಅಂತ ಜಪಿಸಿದ್ರೆ, ಕೈಲಾಸಕ್ಕೆ ಶ್ರೀರಾಮ ಅಂತ ಜಪಿಸಿದ್ರೆ ವೈಕುಂಠಕ್ಕೆ ಸೇರ್ಕೋಬಹುದು. ಖಂಡಿತ ಮಾಡ್ಬೇಕು ನಂದೀಶ. ಅದಕ್ಕೆ ಅಲ್ವಾ ಮಾತೆ ನೀವಿರೋದು. ಹಾ ಅಂದ್ರೆ ಏನು? ಹಾಗಾದ್ರೆ ಇವತ್ ನಮ್ಮ ಮತ್ತೆ ಹರಿ ಅಂತಾರ, ಹರ ಅಂತಾರ? ಯಾರು ಏನು ಅನ್ನಲ್ಲ, ನೀವ್ ಬೇಗ ಶುರು ಮಾಡಿ. ತುಂಬಾ ಹೊತ್ತು ನಿಂತ್ಕೊಳಕ್ ಆಗಲ್ಲ. ಮೊದ್ಲೇ ನಾನು ಗೊತ್ತು, ನೀನ್ ಇವಾಗ ಮೊದ್ಲಿನ ತರ ಅಲ್ಲ. ರಾಮ ಅನ್ನೋದಕ್ಕೆ ಅರ್ಥ ರಾಕ್ಷಸಹೇನ ಮರಣಂ ಯಾಂತಿ. ಅಂದ್ರೆ ಯಾರ ಕೈ ರಾಕ್ಷಸರನ್ನ ಸಂಹಾರ ಮಾಡ್ತೋ ಅವನೇ ಶ್ರೀರಾಮಚಂದ್ರ ಅಂತ. ಅಂದ್ರೆ ರಾಕ್ಷಸ ಗುಣನ ಬದಲಾಯಿಸೋರು ಯಾರೇ ಇದ್ರೂ ರಾಮ ಆಗ್ತಾರೆ. ಗಂಡ್ಮಕ್ಳಾದ್ರೆ ರಾಮ, ಹೆಣ್ಮಕ್ಳಾದ್ರೆ ರಮ. ಚೆನ್ನಾಗಿ ಹೇಳಿದ್ನಾ? ಸರಿಯಾಗಿ ಹೇಳಿದ್ರಿ ಅಕ್ಕ. ಮಾಮ್, ಇನ್ನು ಯಾಕೆ ಮಾಮ್ ಬಿದ್ದೇ ಇಲ್ಲ? ಬೀಳ್ತಾಳೆ ಇರೋ. ಕಲ್ಯಾಣ ಆದ್ಮೇಲೆ ಮುಕ್ತಿ ಸಿಗ್ಬೋದಾ ಏನೋ. ಅದ್ಗೆ ನಂದೊಂದು ಧರ್ಮ ಸಂದೇಹ. ಕೇಳಿ ವಿಕ್ರಾಂತ್ ಅವ್ರೆ. ಜಗನ್ನಾಥ ಆಗಿರೋ ವಿಷ್ಣುಮೂರ್ತಿ ಮಾನವ ಅವತಾರ ಎತ್ತಿ ಅಷ್ಟೊಂದು ಕಷ್ಟಪಡೋ ಅವಶ್ಯಕತೆ ಏನಿತ್ತು? ಶಾಪದಿಂದಾನೆ. ದೇವ್ರು ಶಾಪ ಕೊಡ್ಬೋದೇನೋ, ಆದ್ರೆ ದೇವ್ರಿಗೆ ಯಾರು ಶಾಪ ಕೊಡ್ತಾರೆ? ಅಮಾಯಕರಾದ್ರು, ಅನ್ಯಾಯಕ್ಕೆ ಗುರಿಯಾಗಿರೋ ಒಳ್ಳೆಯರಾದ್ರೂ ಸರಿ, ಯಾರಾದ್ರೂ ಸರಿ, ಯಾರನ್ನಾದ್ರೂ ಸರಿ ಶಾಪ ಕೊಡೋ ಶಕ್ತಿ ಇರುತ್ತೆ. ವಿಷ್ಣು ಮೂರ್ತಿಗೆ ಯಾರು ಶಾಪ ಕೊಟ್ಟಿದ್ದು ಅಂತ ಅದನ್ನ ಹೇಳಮ್ಮ. ಹೇಳ್ತೀನಿ ಚಿಕ್ಕಪ್ಪ. ನಾರದ ಮುನಿಗಳ ತಂಗಿ ಮಗ ಪರ್ವತ ಅಂತ ಇಬ್ರು ಲೋಕ ಸಂಚಾರಕ್ಕಾಗಿ ಹೊರಟಿದ್ರಂತೆ. ಅಂಬರೀಷನ ಮಗಳು ಶ್ರೀಮತಿ ತುಂಬಾ ಸುಂದರಿ ಅಂತೆ ಅವಳು. ಅವಳನ್ನ ನೋಡಿ ಇಬ್ರು ಒಂದೇ ಸಲ ಪ್ರೀತಿಸ್ತಾರೆ. ಇಬ್ರಲ್ಲಿ ಒಬ್ರಿಗೆ ಮಾತ್ರ ನನ್ನ ಮಗಳನ್ನ ಕೊಟ್ಟು ಮದ್ವೆ ಮಾಡ್ತೀನಿ ಅಂತ ಅಂಬರೀಷ ಹೇಳಿದ್ದಕ್ಕೆ ನಾರದ ಪರ್ವತ ಒಬ್ರು ಗೊತ್ತಿಲ್ಲದೆ ಇನ್ನೊಬ್ರು ಮಹಾವಿಷ್ಣು ಹತ್ರ ಹೋಗಿ ಇನ್ನೊಬ್ಬನ ಮುಖನ ಕೋತಿ ಮುಖ ತರ ಮಾಡು ಅಂತ ವಿಷ್ಣು ಹತ್ರ ಕೇಳ್ಕೊಂಡಾಗ ಹಾಗೆ ಮಾಡದ್ನಂತೆ ವಿಷ್ಣು. ಅಯ್ಯಯ್ಯೋ, ಇಲ್ಲಿ ಇನ್ನೊಂದು ವಿಷಯ ಕೂಡ ಇದೆ ಮಾತೆ. ಶ್ರೀಮತಿ ಅಮ್ಮನ ಸ್ವಯಂವರಕ್ಕೆ ಆ ಸ್ವಾಮಿ ಕೂಡ ಹೋಗಿದ್ರು. ಸಾಕ್ಷಾತ್ ವಿಷ್ಣುನೇ ಹೋದ. ನಾರದ ಮತ್ತೆ ಪರ್ವತ ಕಡಲೆಪುರಿ ತಿಂತ ನೋಡ್ತಿದ್ರ? ಯಾಕೆ ಸುಮ್ನಿರ್ತಾರೆ ಭಾವ? ಅವರಿಬ್ಬರ ಕೋತಿ ಮುಖನ ನೋಡಿ ಪಕ್ಕ ಅಂತ ನಕ್ಕ ಶ್ರೀಮತಿನ ನೀನ್ 14 ವರ್ಷ ದುಃಖ ಪಡ್ತೀಯ ಅಂತಂದ್ರಂತೆ. ಮೋಸ ಮಾಡಿದ್ದಕ್ಕೆ ಹೆಂಡತಿ ವಿಯೋಗದಿಂದ ಕಾಡ್ಪಾಲಾಗ್ತೀಯ ಅಂತ ಶಾಪ ಕೊಟ್ರಂತೆ. ಶಾಪ ವಿಮೋಚನಕ್ಕೋಸ್ಕರ ಕೋತಿಗಳ ಸಹಾಯದಿಂದನೇ ಅವಳ ಜೊತೆ ಒಂದಾಗ್ತೀಯ ಅಂತಾರೆ. ಆ ಶ್ರೀಮತಿನೇ ಸೀತಾದೇವಿ. ರಾಮಾಯಣದ ಹಿಂದೆ ಇಷ್ಟು ದೊಡ್ಡ ಕಥೆ ಇದೆಯಾ? ಹೌದು ವಿಕ್ರಾಂತ್ ಅವರೇ. ಯಜಮಾನ್ರೆ, ಪೂಜೆಗೆ ಬೇಕಾಗಿದ್ದೆಲ್ಲ ತಂದಿಟ್ಟಿದ್ದೀರಾ ಅಲ್ವಾ? ಎಲ್ಲ ರೆಡಿ ನಾನೇ. ಶೇಷ ವಸ್ತ್ರಗಳು ಕೂಡ ಇಲ್ಲೇ ಇದೆ ನೋಡು. ಸರಿ.
ವಿಶಾಲ್, ನೀನು ಶ್ರೀರಾಮಂಗೆ ನಮ್ ನೈನಿ ಸೀತಾ ಮಾತೆಗೆ ವಿಳೆದೆಲೆ ಬೆಲ್ಲ ಇಡ್ಬೇಕು. ವಿಶಾಲು, ಗಾಯತ್ರಿ ನೀಲ್ ಕೊಡು. ತಗೊಳ್ಳಿ. ಬಾಪುಟಿ. ಮಾಮ್, ದೇವ್ರಗಳಿಗೆ ಮದುವೆ ಆಗ್ತಿದೆ ಹೊರತು ನೈನಿಗೇನು ಆಗ್ತಾನೆ ಇಲ್ವಲ್ಲ. ಸಲ್ಫರ್ ಮಸ್ಟರ್ಡ್ ಗ್ಯಾಸ್ ಕೆಲಸ ಮಾಡ್ದೆ ಅಂತೂ ಇರೋದೇ ಇಲ್ಲವಲ್ಲಪ್ಪ. ಯಾವುದಕ್ಕೂ ಇರ್ಲಿ ಅಂತ ಮಾಮ್, ನಿಮ್ಮ ಮುಖದ ಮೇಲೆ ಒಂದ್ಸಲ ಸ್ಪ್ರೇ ಮಾಡಿ ನೋಡ್ಲಾ? ನಿನ್ ಕೆನ್ನೆಗೆರಡು ಬಿಟ್ಬಿಡ್ತೀನಿ ರಾಸ್ಕಲ್. ಯಾವ್ದನ್ನ ಯಾರ ಮೇಲೆ ಟೆಸ್ಟ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ ನಿನ್ಗೆ. ಸರಿ ಬಿಡಿ, ಯಾಕೆ ಬೈತೀರ? ಸ್ವಾಮಿಯವರ ಕಲ್ಯಾಣೋತ್ಸವದ ಮುಹೂರ್ತ ಹತ್ರ ಬರ್ತಾ ಇದೆ. ಎಲ್ಲರೂ ಕೂಡ ಅಕ್ಷತೆಯನ್ನು ತಗೊಳ್ಳಿ. ಡಮ್ಮಕ್ಕ, ತಗೊಳ್ಳಿ ತಗೊಳ್ಳಿ ಅಮ್ಮ. ಮಾಮ್, ನೈನಿಗೆ ಒಂದು ಗತಿ ಕಾಣಿಸ್ತಾ ನಿಂತಿದ್ರಿ, ಆದ್ರೀಗ ಅಕ್ಷತೆ ಹಾಕಿ ಆಶೀರ್ವಾದ ಮಾಡ್ತಿದ್ದೀರಾ. ನಿನ್ ಕಾಟ ಜಾಸ್ತಿ ಆಯ್ತು ಕಣ ನನ್ಗೆ. 2 ನಿಮಿಷ ಸುಮ್ನಿರ್ತೀಯಾ? ಅಮ್ಮ, ಮಂಗಲ ಧಾರಣೆ ಆಗ್ಲಮ್ಮ. ಮಂಗಳವಾದ್ಯ ಇಲ್ದೇ ಇರೋದ್ರಿಂದ ಚಪ್ಪಾಳೆ ಮೂಲಕ ಮಾಡೋದೆ. ನೈನಿ, ಮಂಗಳ್ಸೂತ್ರ ತಗೊಂಡ್ ಬಾ. कल्याण वैभोग में राम कल्याण वैभोग में सीता कल्याण वैभोग राम कल्याण वैभोग में। ಹಸ್ಬೆಂಡು ಬನ್ನಿ, ನವಜೋಡಿಗೆ ಅಕ್ಷತೆ ಇರ್ಸೋಣ. ಅಯ್ಯಯ್ಯೋ, ನಾನಲ್ಲಿಗೆ ಬರಲ್ಲ. ಹಾ, ಯಾಕೆ? ಏನು ಇಲ್ಲ ಬಿಡಿ, ನೀವು ಮುಂದುವರಿಸಿ. ಪರವಾಗಿಲ್ಲ ಅಕ್ಕ, ವಲ್ಲಭಾವ ಬರ್ದೆ ನೀವೊಬ್ರೇ ಬಂದ್ರು ಅಕ್ಷತೆ ಹಾಕ್ಬೋದು. ಎಲ್ರೂ ಭಕ್ತರೆ, ಅವನ್ ಮಕ್ಳ ಥರ ಅಲ್ವಾ? ಹೌದ್ ಬಿಡು.
ನೈನಿ ಏ ಅಯ್ಯೋ ಹುಷಾರು ಕಣೆ, ನೋಡ್ಬೇಕಲ್ವಾ? ಯಾರೋ ದೃಷ್ಟಿ ಹಾಕ್ತಾರೆ, ಕಲ್ಲು ಒಡೆದೋಗತ್ತೆ ಅಂತ ಹೇಳಿದ್ಯಲ್ಲ ಸುಮನ. ಸ್ವಲ್ಪದ್ರಲ್ಲೇ ಹೊಟ್ಟೆ ಒಡೆದು ಹೋಗ್ತಿತ್ತು ಡಮ್ಮಕ್ಕ. ನಿನ್ಮೇಲೆ ನಿಂದೇ ದೃಷ್ಟಿ ಬಿದ್ದಿದೆ ಅನ್ಸುತ್ತೆ ಪಾಪ. ನಿನ್ನ ನಾನು ಮತ್ತೆ ನೈನಿನ ವಿಶಾಲು ಹಿಡ್ಕೊಂಡಿದ್ದಕ್ ಸರಿ ಹೋಯ್ತು, ಹೇಗೋ ಬ್ಯಾಲೆನ್ಸ್ ಆಯ್ತು. ಇಲ್ಲ ಅಂದ್ರೆ ನಿನ್ ಜೀವನ ಮತ್ತೆ ಭಜಗೋವಿಂದ ಆಗೋಗಿರೋದು. ಈ ಕಲ್ಲಿಲ್ಲ ಅಂದಿದ್ರೆ ನನ್ಗಷ್ಟು ಭಯ ಆಗ್ತಿರ್ಲಿಲ್ಲ ಅಲ್ವಾ? ತಗೊಂಬರಕ್ ಹೇಳಿದ್ ನೀನೇ ಅಲ್ವಾ? ತಗೊಂಬಂದಿದ್ದು ವಲ್ಲಭ. ಸರಿ ಬಿಡು ವಿಶಾಲ್, ಈಗೇನಾಯ್ತು ಅಂತ ಅಪಾಯ ಆಗೋದ್ರಲ್ಲಿತ್ತು, ಅದನ್ನ ನೀವು ತಡೆದ್ರಿ. ಸೀತಾರಾಮ ಕಲ್ಯಾಣ ಮಾಡ್ಸಿದ್ರೆ ಎಲ್ಲ ಒಳ್ಳೇದೇ ಆಗತ್ತೆ ಅಂತ ನಿನ್ ಹೆಂಡ್ತಿನೇ ಹೇಳಿದ್ಲಲ್ವಾ? ಅದಕ್ಕೆ ಅಲ್ವಾ ಅತ್ತೆ ಅಪಾಯ ಆಗ್ಲಿಲ್ಲ. ನಿಜಾನೇ. ಓಕೆ ಎಲ್ಲರೂ ಹೋಗೋಣ ಬನ್ನಿ. ರಿಲ್ಯಾಕ್ಸ್ ಆಗಿ ಕೂತ್ಕೊಂಡು ಕೋಸಂಬರಿ ತಿಂದು ಪಾನಕ ಕುಡಿಯೋಣ ಬನ್ನಿ. ಪಾನಕ ಪ್ರಸಾದ ಎಲ್ರೂ ತಿನ್ನೋಣ ಬನ್ನಿ. ಮಾಮ್ ಬನ್ನಿ. ನಾನು ಹೋಗಿ ಬರ್ತೀನಿ. ಹಾ ಬನ್ನಿ. ನನ್ ಕೈ ಯಾಕೆ ಹಿಡ್ಕೊಂಡೆ? ಸಾವು ಬಂದು ನನ್ ಕೈ ಹಿಡಿಯುತ್ತೆ ಅಂತ ನೀವ್ ಅನ್ಕೊಂಡಿದ್ರಿ ಅಲ್ವಾ ಅತ್ತೆ?